ಚೆನ್ನಾಗೈತಿ ಕಣಮ್ಮ, ಇಬ್ಬರದು ಚೆನ್ನಾಗೈತಿ. ಇಬ್ಬರು ಒಂದೇ ಸಲ ನೈಟಿ ಹಾಕೊಂಡಿದ್ದೀವಿ. ಹಲೋ ಸ್ನೇಹಿತರೆ, ಈಗ ಟೈಮ್ ಬಂದು 8 ಗಂಟೆ ಆಗಿದೆ. ಈಗ ಅಮ್ಮನಿಗೆ ಶುಗರ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಇದು ನಾನು ಆನ್ಲೈನಲ್ಲೇ ತರಿಸ್ಕೊಂಡಿದ್ದು. ವೆರಿ ಅಫೋರ್ಡೆಬಲ್ ಪ್ರೈಸ್, ರೀಸನೇಬಲ್ ಅಂತಲೇ ಹೇಳ್ಬೋದು, ಆ್ಯಂಡ್ ಬೆಸ್ಟ್. ಯಾಕಂದರೆ ಮನೇಲೇ ಇದ್ದಾಗ ಶುಗರ್ನ ಟೆಸ್ಟ್ ಮಾಡ್ಕೊಳ್ಬೋದು, ಲ್ಯಾಬ್ಗೆ ಹೋಗಬೇಕು ಅನ್ನೋ ಥರ ಇಲ್ಲ. ಅಥವಾ ಈಗಂತೂ ಲ್ಯಾಬ್ ಮನೆಗೆ ಬರುತ್ತೆ ಬಿಡಿ, ಬಟ್ ನನ್ನ ಅಮ್ಮ ಆಗಲಿ ಅಪ್ಪ ಆಗಲಿ ಡಿಜಿಟಲ್ ಇನ್ನೂ ಆಗಿಲ್ಲ. ಸೊ ಇವರು ಲ್ಯಾಬ್ನ ಹುಡ್ಕೊಂಡು ಹೋಗ್ತಾರೆ, ಅದು ತುಂಬಾ ದೂರ ಇದೆ. ಅದಕ್ಕೆ ನಾನು ಈ ಥರ ಒಂದು ಮಷಿನ್ ತೊಗೊಂಡಿದ್ದೆ. ಎಲ್ಲರ ಮನೇಲೂ ಈಗ ಕಾಮನ್ ಆಗಿ ಇರುತ್ತೆ, ಯಾಕಂದರೆ ತುಂಬಾ ಕಡಿಮೆ ಬೆಲೆಯಲ್ಲಿ ನಾವು ಟೆಸ್ಟ್ ಮಾಡಿಸ್ಕೊಳ್ಬೋದು. ಆ ಸ್ಟ್ರಿಪ್ ಖಾಲಿ ಆಗಿತ್ತು, ಈಗ ಹೊಸ ಸ್ಟ್ರಿಪ್ ತಂದಿದೆ. ಅದು ಹೇಗೆ ಯೂಸ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಹಾಗೆ ನಾವು ಅಮ್ಮನಿಗೆ ಈಗ ಬ್ಲಡ್ ಶುಗರ್ ಎಷ್ಟಿದೆ ನೋಡೋಣ. ಜಾಸ್ತಿ ದಪ್ಸೊಳ್ಳೆನ ರಗತಿ ಎಷ್ಟತಿ ಬರೀ ಹೊಟ್ಟೆಯಲ್ಲಿ ಇನ್ನೂ ಹಾಲು ಕುಡ್ದಿಲ್ಲ. ಬರೀ ಹೊಟ್ಟೆಲಿ 102. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮೈಸೂರು ಸುತ್ತೋದಕ್ಕೆ ಬಂದಿದ್ದೀನಿ. ಸುತ್ತೋದು ಅಂದರೆ ನಾನು ಫಸ್ಟ್ ಕೆಲಸ ಮೈಸೂರಿಗೆ ಬಂದ ತಕ್ಷಣ ಮಾಡೋದು ಸೀರೆ ಅಂಗಡಿಗೆ ವಿಸಿಟ್ ಕೊಡೋದು. ಸೊ ಇವತ್ತು ರಾಜೇಶ್ ನನ್ನ ಜೊತೆ ಬಂದಿಲ್ಲ, ಅಮ್ಮ ಬಂದಿದ್ದಾರೆ. ಅಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಅಲ್ಲಿದ್ದಾರೆ. ನಾನು ಈಗ ಗಾಂಧಿ ಸ್ಕ್ವೇರಲ್ಲಿ ಇದ್ದೀನಿ. ಸುಮಂಗಲಿ ಸಿಲ್ಕ್ಸಿಲಿ ಹೊಸದು ಒಂದು ಓಪನ್ ಆಗಿದೆ, ಫ್ಯಾಮಿಲಿ ಸ್ಟೋರ್ ಅಂತ. ನಾನು ಅಲ್ಲಿಗೆ ಹೋಗಬೇಕಿತ್ತು, ಬಟ್ ಅಲ್ಲಿಗೆ ಹೋದರೆ ಲೇಟ್ ಆಗುತ್ತೆ. ಅದಕ್ಕೆ ಇಲ್ಲೇ ಜಸ್ಟ್ ಒಂದು ವಿಸಿಟ್ ಕೊಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಸೊ ಮೊದಲೇ ಮೆನ್ಷನ್ ಮಾಡಿದ ಹಾಗೆ ನಾನು ಬಂದಿದ್ದೀನಿ ಸುಮಂಗಲಿ ಸಿಲ್ಕ್ಸ್ಗೆ. ಇಲ್ಲಿ ಎಲ್ಲ ಥರದ ವೆರೈಟಿ ಸಾರೀಸ್, ಡ್ರೆಸ್ಸಸ್ ಎಲ್ಲನೂ ಸಿಗುತ್ತೆ. ಒಂದು ಫ್ಲೋರ್ ಫುಲ್ಲು ಬರೀ ಡ್ರೆಸ್ಗಳಿಗೆ ಇದೆ, ಇನ್ನು ಒಂದು ಫ್ಲೋರು ಕಿಡ್ಸ್ಗೂ ಸಿಗುತ್ತೆ, ಇನ್ನು ಒಂದು ಫ್ಲೋರಲ್ಲಿ ಪ್ಯೂರ್ ರೇಷ್ಮೆ ಸೀರೆಗಳು ಸಿಗುತ್ತೆ, ಇನ್ನು ಒಂದರಲ್ಲಿ ಫ್ಯಾನ್ಸಿ ಸ್ಯಾರೀಸ್, ಇನ್ನು ಒಂದು ನಮಗೆ ಡೈಲಿ ವೇರ್ ಸ್ಯಾರೀಸ್ ಬೇಕಾ, ಬಾರ್ಡರ್ ಸ್ಯಾರೀಸ್ ಬೇಕಾ, ಕಾಟನ್ ಸ್ಯಾರೀಸ್ ಬೇಕಾ, ಎಲ್ಲನೂ ಸಿಗುತ್ತೆ. ಈ ಥರದ್ದು ಇವರು ಹೊಸದಾಗಿ ಒಂದು ಮಾಡಿದಾರಂತೆ, ಅದು ಫ್ಯಾಮಿಲಿ ಸ್ಟೋರ್ ಅಂತೆ. ನಾನು ಅಲ್ಲಿಗೆ ವಿಸಿಟ್ ಮಾಡಬೇಕಿತ್ತು, ಬಟ್ ಟೈಮ್ಸ್ ತುಂಬಾ ಕಡಿಮೆ ಇತ್ತು ನನಗೆ. ನಾನು ಇದಕ್ಕೆ ಅಂತ ಬಂದಿರಲಿಲ್ಲ, ಇವತ್ತು ಬೇರೆ ಕೆಲಸ ಇತ್ತು, ಅದಕ್ಕೆ ಅಂತ ಬಂದಿದ್ದು ಅಪ್ಪ ಅಮ್ಮನ ಜೊತೆ. ಸೊ ನಾನು ಒಂದು ಜಸ್ಟ್ ಹಾಗೆ ನೋಡಿ ಬರೋಣ ಅಂದರೆ ಸಮಾಧಾನ ಆಗಬೇಕಲ್ಲ, ಇಲ್ಲ ಅಂದಿರೆ ನಾನು ಹೋಗಿಲ್ಲ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಬಂದಿದ್ದು. ಇಲ್ಲಿ ಸೀರೆಗಳು ನೋಡ್ಬೋದು, ನನಗೆ ಎಷ್ಟು ಸಾಧ್ಯ ಆಯಿತು ಅಷ್ಟನ್ನು ತೋರಿಸ್ತಾ ಇದ್ದೀನಿ. ಕೆಲವೊಂದರಲ್ಲಿ ಅಂದರೆ ಒಂದು 2-3 ಇಷ್ಟ ಆಯಿತು, ಬಟ್ ವಾಸ್ ನಾಟ್ ಶ್ಯೂರ್, ಯಾಕಂದರೆ ಕ್ಲಾರಿಟಿ ಇರಲಿಲ್ಲ ನನಗೆ. ನೋಡಿ ಈ ಸೀರೆ, ಈ ಪರ್ಪಲ್ ಸೀರೆ ನೋಡಿ ಚೆನ್ನಾಗಿದೆ, ಅಂದರೆ ಒಂಥರ ಸ್ಯಾಟಿನ್ ಥರ ಶೈನ್ ಇತ್ತು, ವೆಲ್ವೆಟ್ ಥರ ಫೀಲ್ ಇತ್ತು, ಆ್ಯಂಡ್ ಬಾರ್ಡರ್ ಕೂಡ ಇದೆ. ಇದು ಒಂಥರ ಸಾಫ್ಟ್ ಬನಾರಸ್ಸು ಏನೋ ಅನ್ಬೋದು. ನಾನು ಇದ್ರ ಹೆಸರು ಕೂಡ ಕೇಳಿದೆ, ಅವರು ರಾ ಸಿಲ್ಕ್ ಅಂದರು. ಹೋಗ್ಲಿ ಬಿಡು, ಹೆಸರು ಏನಾದರೂ ಆಗಲಿ, ಸೀರೆ ಇಷ್ಟ ಆಯ್ತಲ್ಲ ಅಂತ ನೋಡಿದೆ. ಅದು ನನ್ನ ಹತ್ರ ಬನಾರಸ್ ಸೀರೆ ಇದೆಯಲ್ವಾ, ಅದೇ ಥರ ಕಾಣ್ತಾ ಇದೆ, ಬೇಡ ಅಂತ ತೊಗೊಂಡಿಲ್ಲ. ಬಟ್ ಅದ್ರ ಫೀಲ್, ಲುಕ್ ಎಲ್ಲ ಚೆನ್ನಾಗಿತ್ತು. ಇದ್ರ ಪ್ರೈಸು 2350 ಏನೋ ಇತ್ತು. ಸೊ ಕಡಿಮೆ ಇದ್ದಿದ್ರೆ ಒಂದಿರುತ್ತೆ ಬಿಡು ಅಂದ್ಕೊಂಡು ತೊಗೊಂಡ್ಬಿಡ್ತಿದ್ದೆ. 2500 ಕೊಟ್ಟು ನಾನು ಇದನ್ನು ತೊಗೊಂಡ್ರೆ ರಾಜೇಶ್ ಏನನ್ನಲ್ಲ, ಎಷ್ಟು ಸೀರೆ ಬನಾರಸ್ತು ತೊಗೋತೀಯಾ ಅಂತ ಕೇಳ್ತಾರೆ. ಅದಕ್ಕೆ ಬೇಡ ಬಿಡಪ್ಪ, ಫ್ಯಾನ್ಸಿ ಸೀರೆ ನೋಡೋಣ. ಫ್ಯಾನ್ಸಿ ಸೀರೆ ನಾನು ಯಾವಾಗಲಾದರೂ ಉಟ್ಕೊಳ್ಬೋದು, ಲೈಟ್ ಆಗಿರುತ್ತೆ, ಔಟ್ ಆಫ್ ಫ್ಯಾಷನ್ ಅಂತ ಆಗೋದಿಲ್ಲ ಅದು. ಸೊ ಅದನ್ನು ನೋಡೋಣ ಅಂತ ಅದನ್ನು ಬಿಟ್ಬಿಟ್ಟು ಈ ಕಡೆ ಬಂದೆ. ಇಲ್ಲಿ ಬಂದರೆ ನನಗೆ ಅನಿಸಿದ್ದೇನಪ್ಪ ಅಂದರೆ, ನೆಟ್ ಸೀರೆಗಳು ತುಂಬ ಇತ್ತು. ನೆಟ್ದಿತ್ತು, ಆರ್ಗ್ಯಾನ್ಸಾದಿತ್ತು. ಇದು ನೋಡಿ ಫುಲ್ಲು ನೆಟ್ಟೇನೆ, ಅಂದರೆ ನೆಟ್ ಇನ್ನೂ ವಾಪಸ್ ಬರ್ತಾ ಇದೆ ಟ್ರೆಂಡ್ಗೆ. ಇನ್ನು ಸ್ವಲ್ಪ ದಿನದಲ್ಲಿ ಅದು ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು. ನನ್ನ ಹತ್ರ ಆಲ್ರೆಡಿ ನೆಟ್ ಸೀರೆ ಇದೆ, ಬಟ್ ನಾನು ಅದು ಔಟ್ ಆಫ್ ಟ್ರೆಂಡ್ ಆಯ್ತಲ್ಲ ಅಂತ ಉಟ್ಕೊಳ್ತಾ ಇರಲಿಲ್ಲ. ಅದು ಬಿಟ್ಟರೆ ನಾನು ಯೂಶಲಿ ಕ್ಯಾಟಲಾಗ್ ಸ್ಯಾರೀಸ್ ನೋಡ್ತೀನಲ್ವಾ, ಇದು ನೋಡೋಣ ಅಂತ ಬಂದರೆ ಇದರಲ್ಲೂ ಕೆಲವೊಂದು ನೆಟ್ಟಿತ್ತು. ಸರಿ, ಇದು ಬೇರೆ ಇರ್ಬೋದು, ಬೇರೆ ಇನ್ನೊಂದು ನಾನು ತೊಗೋತೀನಲ್ಲ ಅದನ್ನೇ ನೋಡೋಣ ಅಂತ ಅಲ್ಲಿಗೆ ನೋಡಿದೆ. ಇದು ಫುಲ್ಲು ನೆಟ್ ಸೀರೆನೇ, ಅದ್ರ ಮೇಲ್ಗಡೆ ವರ್ಕ್ ಇತ್ತು. ನನಗೆ ಅದು ಇಷ್ಟ ಆಗಲಿಲ್ಲ ಅಷ್ಟೊಂದು. ಒಂಥರ ಒಂದು ಸ್ವಲ್ಪ ಎಲಿಗೆಂಟಾಗಿ ಕಾಣಬೇಕು ಉಟ್ಕೊಂಡಾಗ, ನನಗೆ ಆ ಥರದ ಸೀರೆ ಇಷ್ಟ. ನೋಡೋದಕ್ಕೆ ಸೀರೆ ಸಿಂಪಲ್ ಇದೆ, ತುಂಬ ಹೆವಿ ವರ್ಕ್ ಅಂತ ಇರಬಾರ್ದು, ಆದರೆ ಅದು ಉಟ್ಕೊಂಡಾಗ ಅದರ ಫೀಲ್, ಲುಕ್, ಅದರ ವರ್ಕ್ ನೀಟ್, ಕ್ಲೀನ್ ಆ್ಯಂಡ್ ಎಲಿಗೆಂಟ್ ಆಗಿರಬೇಕು. ಈ ಸ್ಯಾರಿ ಆರ್ಗ್ಯಾನ್ಸಾದು,
ವರ್ಕ್ ನನಗೆ ಇಷ್ಟ ಆಯಿತು, ಸ್ಯಾರಿ ಸಿಂಪಲ್ ಆಗಿತ್ತು. ಬಟ್ ಆರ್ಗ್ಯಾನ್ಸಾ ನನಗೆ ತುಂಡ ಆಗುತ್ತೆ ಆ್ಯಂಡ್ ಹರಡ್ಕೊಳ್ಳುತ್ತೆ ಅಂತ ಅನಿಸುತ್ತೆ. ಅದಕ್ಕೆ ಸರಿ ಕ್ಯಾಟಲಾಗ್ ಸ್ಯಾರಿ ನೋಡೋಣ. ಅದರಲ್ಲಿ ಜಾರ್ಜೆಟ್ ಇರುತ್ತೆ, ಶಿಫಾನ್ ಇರುತ್ತೆ, ಒಳ್ಳೆ ಕ್ವಾಲಿಟಿ ಶಿಫಾನ್ ಇರುತ್ತೆ. ಸೊ ಅದು ಶೈನು ಇರುತ್ತೆ, ಲೈಟ್ ವೆಯ್ಟ್ ಇರುತ್ತೆ. ಸೊ ನೋಡೋಣ ಅಂದರೆ ನನ್ನ ಹತ್ರ ಇರೋ ಕಲರ್ಗಳೇ ಇತ್ತು ಸ್ನೇಹಿತರೆ, ಅದಕ್ಕೆ ಅದು ಕೂಡ ತೊಗೊಳಕ್ಕಾಗಲಿಲ್ಲ. ನೋಡಿ ಇದೆಲ್ಲನೂ ಆರ್ಗ್ಯಾನ್ಸ್. ಇದು ನಾನು ಹೋಗ್ಲಿ ಟ್ರೈ ಮಾಡೋಣ, ಒಂದು ಸ್ವಲ್ಪ ಸಾಫ್ಟ್ ಇದೆ ಅಂತ ಅನ್ನಿಸ್ತು. ಬಟ್ ಅದು ಮಧ್ಯ ಪ್ರಿಂಟ್ ಇದೆ ಅಲ್ವಾ, ಅದಕ್ಕೆ ಅದನ್ನು ಫಾಯಿಲ್ ಪ್ರಿಂಟ್ ಅಂತ ಹೇಳ್ತಾರೆ. ಇಟ್ ವಾಸ್ ಲುಕಿಂಗ್ ವೆರಿ ಆಡ್. ಸೊ ಸೀರೆ ಅಂತೂ ಯಾವುದೂ ನನಗೆ ಇಷ್ಟ ಆಗಲಿಲ್ಲ. ಅದಾದಮೇಲೆ ಈಗ ಬಂದಿದ್ದೀನಿ ಪಾತ್ರೆಗಳ ಅಂಗಡಿಗೆ, ಎಸ್ಪೆಷಲಿ ತಾಮ್ರ ಹಿತ್ತಾಳೆ ಇರೋ ಅಂಥ ಪಾತ್ರೆ ಅಂಗಡಿಗೆ ಬಂದಿದ್ದೀನಿ. ಇಲ್ಲಿ ಯಾಕಪ್ಪ ಬಂದಿರೋದು ಅಂದರೆ, ಒಂದು 2 ವರ್ಷದಿಂದ ನಾನು ನೋಡಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ. ಮೈಸೂರಿಗೆ ಬಂದಾಗಲೇ ನೋಡೋಣ, ಅಮ್ಮನಿಗೆ ಕರ್ಕೊಂಡು ಹೋಗಿ ನೋಡೋಣ ನನಗೆ, ಯಾಕಂದರೆ ಅದ್ರದ್ದು ರೇಟ್ ಎಲ್ಲ ನಂಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಅಮ್ಮನಿಗೆ ಕರ್ಕೊಂಡು ಈಗ ನಾನು ಬಂದಿದ್ದೀನಿ. ಸಾನು ಕರ್ಕೊಂಡು ಹೋಗಿರಲಿಲ್ಲ, ಸುಮ್ಮನೆ ಅಲ್ಲಿ ಬೇಜಾರಾಗ್ಬಿಡ್ತಾಳೆ ಅಂತ. ತೆಗಿಮ್ಮ. ಸೊ ಇದು ನಾನು 2 ವರ್ಷದಿಂದನೂ ತೊಗೋಬೇಕು ಅಂತಾನೇ ಇದ್ದೆ. ಇಲ್ಲಿ ಏನೋ ಬೀಟ್ಸ್ ಹಾಕಿರ್ತಾರೆ, ಅದಕ್ಕೆ ಸ್ವಲ್ಪ ಶಬ್ದ ಬರುತ್ತೆ, ಏನೋ ಹಂಗೆ ಸೌಂಡ್ ಬರಲಿ ಅಂತ. ನೋಡಿ. ಸೊ ಇದು ನಾನು ಲಕ್ಷ್ಮಿ ಕೂರ್ಸೋದಕ್ಕೆ ಅಂತ ತೊಗೊಂಡಿರೋದು. ಸಾನ್ವಿ ಅಂದರೆ ಲಕ್ಷ್ಮಿ ಅಂತೆ, ಅದಕ್ಕೆ ಈ ಲಕ್ಷ್ಮಿನೇ ಕುತ್ಕೊಂಡ್ಬಿಡ್ತಾಳಂತೆ. ಇದು ಏನು ಇಂಚು ಗಿಂಚು ಗೊತ್ತಿಲ್ಲ, ಎಲ್ಲ ಕಡೆನೂ ಇದೊಂದೇ ಸೈಜ್ ಇದ್ದಿದ್ದು. ನಾನು ಒಂದು 2 ಅಂಗಡಿ ನೋಡಿದೆ, ಇದು ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿತ್ತು ಅಂತ ತೊಗೊಂಡೆ. ಬೇರೆ ಕಡೆ ಎಲ್ಲ ಇಲ್ಲಿ ಜಾಯಿಂಟ್ಸ್ ಇರುತ್ತಲ್ಲ, ಇಲ್ಲಿ ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿರಲಿಲ್ಲ. ಈ ಶೈನ್ ಎಷ್ಟೇ ಇದ್ರೂ ಒಂದು ಸಾರಿ ವಾಶ್ ಅಷ್ಟೇ, ಆಮೇಲೆಲ್ಲ ಕಡಿಮೆ ಆಗಿಬಿಡುತ್ತೆ, ಶೈನೆಲ್ಲ ಕಡಿಮೆ ಆಗುತ್ತೆ. ಎನಿವೇಸ್ ಈ ಸಾರಿ ಲಕ್ಷ್ಮಿ ಹಬ್ಬಕ್ಕೆ ಹೊಸ ಬಿಂದಿಗೆ. ಇದು ಹಂಗೆ ರಾಜ ಎಷ್ಟು 4-5 ನೋಡಿದೆ. ಸೊ ಇದಕ್ಕೆ ಇದು 1.25 kg ಇದೆ, 2,500 ಆಯಿತು. ನಾನು ಬೆಂಗಳೂರಲ್ಲಿ ಕೇಳಕ್ಕೆ ಹೋಗಿಲ್ಲ, ಅಲ್ಲಿ ಹೋಗೋದಕ್ಕೇ ಕಷ್ಟ, ಆ ಚಿಕ್ಕಪೇಟೆಯಲ್ಲಿ ಸುತ್ತಬೇಕಲ್ವಾ. ಈಗ ಅಮ್ಮ ಹೋಗಿದ್ರಲ್ಲ ಅಂದ್ಬಿಟ್ಟು ಅವ್ರ ಜೊತೆನೇ ಹೋಗಿ ತೊಗೊಂಡು ಬಂದಿದ್ದು. ಏನಂತಾರೆ ಗೊತ್ತಾ, ಇದ್ರೊಳಗಡೆ ಫುಲ್ಲು ಇದೇ ಇರುತ್ತೆ ಅಂತ, ಏನು ತಾಮ್ರನೇ ಅಂತ ಐ ಡೌಟ್. ಒಳಗಡೆ ಅವ್ರು ಕಬ್ಬಣ ಹಾಕಿರ್ತಾರೆ. ಅಫ್ಕೋರ್ಸ್ ಬೇಬಿ. ನಮ್ಮ ಸಾನುಗೆ ನೇಮಿಂಗ್ ಸೆರೆಮನಿದು ಫೋಟೋಸ್ ತೋರಿಸ್ತಾ ಇದ್ದೀನಿ. ಇವಳ ಫ್ರೆಂಡ್ ಅಮ್ಮ ಕೇಳಿದ್ರಂತೆ, ನಿಮ್ಮದು ಆಲ್ಬಮ್ ಮಾಡಿಸಿದ್ದಾರಾ ಈ ಥರ ಅಂತ. ಅದಕ್ಕೆ ನಾನು ಇಲ್ಲ ಮಗಳೇ, ಸಾಫ್ಟ್ ಕಾಪಿ ಇರೋದು ಅಂದೆ. ಅದಕ್ಕೆ ನಾನು ನೋಡೇ ಇಲ್ವಲ್ಲ ಅಂತ ಹೇಳಿದ್ಲು, ಅದಕ್ಕೆ ಹಾಕ್ಕೊಟ್ಟಿದ್ದೀನಿ ನೋಡು ಅಂತ. ನೋಡಿ ಇಷ್ಟೆಲ್ಲ ಮಾಡಿದ್ರು ನಮ್ಮ ಪಾಪ ಅಚ್ಚಿ ಅಳ್ತಾ ಇರಲಿಲ್ಲ. ನೋಡು ನಗ್ತಾ ಇದ್ದಾಳೆ ಹೆಂಗೆ ಕಿಲ ಕಿಲ. ಚಿಕ್ಕು ಫೋಟೋ ತೆಗ್ಸ್ಕೊಳ್ಳೋದಕ್ಕೆ ಬಿಡ್ತಾ ಇರಲಿಲ್ಲ. ನನ್ನ ಪುಟಾಣಿ ಅಲ್ಲೇ ಇಲ್ಲ, ಮಲ್ಕೊಂಡ್ಬಿಟ್ಟಿದ್ದೆ. ಮಲಗಿಲ್ಲ, ಕಣ್ಮುಚ್ಚಿದ್ಯಾ ಅಷ್ಟೆ. ಕಿವಿ ಉತ್ತಾ ಇರೋದು ಅಂದರೆ ನಿನ್ನ ಹೆಸರು ಕಿವಿಲಿ ಹೇಳ್ತಾ ಇರೋದು. ಕಿವಿಲಿ ಹೇಳ್ತಾ ಇರೋರಿಗೆ ಹೊಡಿತಾ ಇರೋದು ಹಿಂದ್ಗಡೆಯಿಂದ, ಅದು ಶಾಸ್ತ್ರ ಹೊಡೆಯೋದು. ಸಾನ್ವಿ ಸಾನ್ವಿ ಸಾನ್ವಿ. ಇವರು ರಾಜೇಶ್ ಕಸಿನ್, ಅಂದರೆ ಅತ್ತೆ ಆಗಬೇಕಲ್ಲ, ಸೊ ಅವರು ಕಿವಿ ಉತ್ತಾ ಇರೋದು. Was that you? How do I look? ಗುಂಡು ಗುಂಡು. ನಮ್ಮ ಸಾನು ಕಾಮೆಂಟ್ ನೋಡ್ರಿ, ಗುಂಡು ಅಮ್ಮ. ಈ ಮೋರ್ ಗುಂಡು ಗುಂಡು ತನ್ ನೀವು. ಇಬ್ರು ಗುಂಡು ಆಗಿದ್ವಿ ಇಬ್ರು. ಇದು ಅಪ್ಪನ ಫ್ರೆಂಡ್. ಗಿಫ್ಟ್ಸ್ ರಿಸೀವಿಂಗ್. ನೋಡಿ ಹೆಂಗೆ ಕೂತಿದ್ಯಾ, ಚೂರು ಅಳ್ತಾ ಇರಲಿಲ್ಲ. ಏನು ಗಿಫ್ಟ್? ಗಿಫ್ಟ್ಸು ಏನೇನಾದರೂ. ಏನು ಆ ಫ್ರಾಕ್ ನಿನಗೆ ಈಗಲೂ ಬೇಕಾ? ಬೇರೆದು ಏನಾದರೂ, ಚೈನು, ಉಂಗುರ, ಡ್ರೆಸ್ಸು. ಶೈನು ಉಂಗುರ ಇದೆಯಾ ನೋಡು. ಇದು ತುಂಬ ದಿನ ಇಟ್ಟಿದ್ದೆ, ನಮ್ಮ ಮನೆಗೆ ಶಿಫ್ಟ್ ಆಗಬೇಕಾದ್ರೆ, ಹೊಸ ಮನೆಗೆ ಶಿಫ್ಟ್ ಆಗಬೇಕಾದ್ರೆ ಹಾಳಾಗೋಯ್ತದು. ಹೊಸ ಮನೆ ಅಂದರೆ ಮಾಡಿ ಬಂದ್ಬಿಡ್ತಲ್ವಾ, ಅದಕ್ಕೆ ಬೇಗ ಕಾಣಲ್ಲ. ಮಾಡಿ ಸ್ನೇಹಿತರೆ, ನಾವೀಗ ಇದ್ದೀವಿ ಟೆರೆಸ್ ಮೇಲೆ.
ಇಲ್ಲಿ ಯಾಕೆ ಬಂದಿರೋದಂದರೆ ಯುಗಾದಿ ಹಬ್ಬದ ಮಾರನೇ ದಿನ ಚಂದ್ರ ದರ್ಶನ ಮಾಡೋದಕ್ಕೆ. ಇವತ್ತು 6:45 7 ಗಂಟೆ ಒಳಗಡೆ ಬರುತ್ತೆ ಅಂತ ಅಮ್ಮ ಹೇಳಿದ್ದಾರೆ. ಸೊ ಈಗ 6:45 ಈಗ 6:45 ಈಗ ಬಂದಿದ್ದೀವಿ ನಾವು ಮೇಲೆ. ಆದರೆ ಇನ್ನು ಚಂದ್ರ ನಮಗೆ ಕಾಣ್ತಾ ಇಲ್ಲ. ಯಾಕೆ ಅಂದರೆ ಇಲ್ಲಿ ಒಂದು ಬಿಲ್ಡಿಂಗ್ ಇದೆಯಂತೆ, ಈ ಬಿಲ್ಡಿಂಗ್ ಅಡ್ಡ ಆಗಿಬಿಟ್ಟಿದೆಯಂತೆ, ಅದಕ್ಕೆ ಚಂದ್ರ ಕಾಣ್ತಿಲ್ವಂತೆ. ಆ್ಯಕ್ಚುಲಿ ದಿಸ್ ಈಸ್ ವೆಸ್ಟ್. ಯಾಕಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಬೆಳಕು ಬರ್ತಿದೆ ಆ ಕಡೆಯಿಂದ. ಹಿಂಗೆ ನಿಂತ್ಕೊಂಡ್ರೆ ಕಪ್ಪಗೆ ಬರ್ತಾ ಇದೆ. ಸೊ ಕಾಯ್ತಾ ಇದ್ದೀವಿ ಈಗ. ಇವತ್ತು ನಮ್ಮ ಸಾನುನೇ ಹುಡುಕ್ಬಿಟ್ಲು ಚಂದ್ರನ. ಇದ್ರಲ್ಲಿ ಕಾಣ್ತಾ ಇಲ್ಲ, ಜಸ್ಟ್ ಒಂದು ಲೈನ್. ಅಮಾವಾಸ್ಯೆ ಆಗಿರೋದಲ್ವಾ, ಅದಕ್ಕೆ ಮಾರನೇ ದಿನಕ್ಕೆ ಒಂದು ಲೈನ್ ಕಾಣ್ತಿದೆ ಅಷ್ಟೇ. ಹಬ್ಬದ ಮಾರನೇ ದಿನ ಚಂದ್ರ ದರ್ಶನ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಅದಕ್ಕೆ ಅಮ್ಮ ಬೆಳಿಗ್ಗೆಯಿಂದನೇ ಇವತ್ತು ಚಂದ್ರ ದರ್ಶನ ಮಾಡಬೇಕು ಅಂತ ಹೇಳ್ತಾ ಇದ್ರು. ಸೊ ನಿಮ್ಮಲ್ಲಿ ಎಷ್ಟು ಜನ ಇದನ್ನ ಫಾಲೋ ಮಾಡ್ತೀರಾ ಎವ್ರಿ ಇಯರ್ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮಮ್ಮ, ನಾನು ಯೂಶಲಿ ಊರಲ್ಲಿ ಇರ್ತೀನಲ್ವಾ, ಆವಾಗ ಕೂಡ ಫೋನ್ ಮಾಡಿ ಹೇಳ್ತಾರೆ. ನೋಡಿ, ಸಾನು ಕಾರ್ನ್ ತಿಂತಾ ಇದ್ದಾಳೆ, ಜಾಮೂನ್ ತಿಂದ್ಲು, ಲೆಮನ್ ಜ್ಯೂಸ್ ಕುಡಿದ್ಲು. ಆವಾಗಲಿಂದ ಸಾನೂ ವಿನ್ನು, ನಾನು ವಿನ್ನೆ. ಒಂದಾಟ ಅವಳಾದರೆ ಒಂದಾಟ ನಾನು. ಅಮ್ಮಮ್ಮ ಹೇಳೋ ಪ್ರಕಾರ ಯಾರು ಫಸ್ಟ್ ಶುರು ಮಾಡ್ತಾರೋ ಅವರು ಪಿಗಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಅಂತ. ಅದಕ್ಕೆ ಸಾನು ಯಾವಾಗಲೂ ಅವಳೇ ಶುರು ಮಾಡ್ತಾಳೆ. ಅದಕ್ಕೆ ಇವತ್ತು ಸಾನು ಕೇಳಲೇ ಇಲ್ಲ, ನೀನು ಆಡ್ತೀಯಾ ನಾನು ಆಡ್ತೀಯಾ ಅಂತ. ನಾನೇ ಎತ್ಬಿಟ್ಟೆ. ನೋಡ್ತಾಳೆ ಏನು ಲುಕ್ ಇದು. ಮತ್ತು ಇನ್ನೊಂದು ಯಾವುದು, ಚೌಕಾಬಾರ. ಈ ಸರಿ ಚೌಕಾಬಾರ ಆಡಿಲ್ಲ, ಊರಿಗೆ ಹೋಗ್ಬೇಡಲೇ ಆಡಬೇಕು. ಯಾಕಂದರೆ ಅಲ್ಲಿ ಅಳಗುಳಿ ಮನೆ ಆಪ್ಷನ್ ಇಲ್ಲ. ಊರಲ್ಲಿ ಯಾರು ಆಗ್ತಾರೆ? ವಿಜಮ್ಮ, ಅಪ್ಪನೂ ಆಡ್ತಾನೆ. ನನಗೆ 2 ಮನೆ ಸಿಕ್ತಪ್ಪ. ಈಗ ಸಾನುಗೆ 1 ಮನೆ ಬಂದ್ರೇ ಜಾಸ್ತಿ. ಅದಕ್ಕೆ ಫಸ್ಟ್ ಅವಳೇ ಆಡ್ಬಿಡ್ತಾಳೆ ಯಾವಾಗಲೂ. ಈ ಆಟನೂ ಒಂಥರ ಚೆಸ್ ಆಟ ಇದ್ದಂಗೆ. ಯಾವ ಮನೆ ಎತ್ತಿದ್ರೆ ಯಾವುದು ಬರುತ್ತೆ. ನಮ್ಮ ಸಾನು ಏನು ಮಾಡ್ತಿದ್ದಾಳೆ, ಇಲ್ಲಿಂದ ಎತ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಇದನ್ನು ಒರೆಸಿ ಇದನ್ನು ತೊಗೋತೀನಿ ಅಂತ ತೋರಿಸ್ತಾವಳೆ. ನಾನು ಇಷ್ಟೊಂದು ಈಸಿಯಾಗಿ ಹೆಂಗೆ ತೊಗೋತಾವಳೆ ಅಂತ ಇದ್ದೀನಿ. ನೋಡಿದ್ರೆ ಇದು ನನ್ನ ಮನೆ, ಅವಳ ಮನೆಯಿಂದ ಎತ್ತದ್ದು ಬಿಟ್ಬಿಟ್ಟು ನನ್ನ ಮನೆಯಿಂದ ಎತ್ತುತ್ತಾ ಇದ್ದಾಳೆ. ನಾನು ಟ್ಯೂಬ್ಲೈಟ್ ಥರ ನೋಡ್ತಾ ಇದ್ದೀನಿ. ಬಟ್ ಸಾನು ಚೀಟಿಂಗ್ ಮಾಡೋದಿಲ್ಲಪ್ಪ, ತೋರಿಸ್ತಾಳಷ್ಟೇ, ಬಟ್ ಚೀಟಿಂಗ್ ಮಾಡೋದು. ಅಯ್ಯೋ, ನಮ್ಮ ಹುಡುಗಿಗೆ ಸಿಕ್ಬಿಡ್ತಂತೆ. ಯಾವ್ದು ಎತ್ತಿದ್ದೆ ನೀನು ಸ್ಟಾರ್ಟಿಂಗಲ್ಲಿ? ಅಲ್ಲಮ್ಮ, ನಿನ್ನ ಮನೆಯಿಂದ ಯಾವುದು ಮನೆ ಎತ್ತಿದ್ದೆ? ಆ ಕಡೆದು ಎತ್ತಿದ್ದ? ಆ ಕಡೆದೇ ಈ ಕಡೆ ಯಾವುದು? ಈ ಅಳಗುಳಿ ಮನೆ ಆಟ ಕೂಡ ಒಂಥರ ಚೆಸ್ ಇದ್ದಂಗೆನೆ ಅಲ್ವಾ. ಯಾವ ಮನೆ ಎತ್ತಿದಾಗ ಯಾವ ಮನೆ ಬರುತ್ತೆ, ಅವ್ರು ಯಾವ್ದು ಎತ್ತಿದಾಗ ನಾವು ಯಾವ್ದು ಎತ್ತಬೇಕು. ಚೆಸ್ಸಲ್ಲೂ ಹಾಗೇನೆ ಅಲ್ವಾ. ಅದೇ ಥರ ನಾವು ಇದನ್ನು ಫಾಲೋ ಮಾಡಿಕೊಂಡು ಆಡಿದ್ರೆ ವಿನ್ ಆಗೋದಂತೂ ಗ್ಯಾರಂಟಿ. ವಿನ್ ಅಂದರೆ ಎಷ್ಟು? ಬೇರೆಯವ್ರಿಗೆ ಪಿಗಿ ಮಾಡಿಸೋದು. ಎಷ್ಟು ಜಾಸ್ತಿ ಪಿಗಿ ಮಾಡಿಸ್ತೀವೋ ಅಷ್ಟು ನಾವು ವಿನ್ ಅಂತ ಅರ್ಥ. ಇದರೊಂದಿಗೆ ಸ್ನೇಹಿತರೆ ಈ ವ್ಲಾಗ್ನ ಕೂಡ ಏನು ಮಾಡ್ತೀನಿ. ಹಾಗೆ ಮೈಸೂರಿಂದ ನಾನು ಅತ್ತೆ ಮನೆಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನೀವು ನಮ್ಮ ಅತ್ತೆ ಮನೆಯನ್ನು ನೋಡ್ಬೋದು. ಸೊ ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್ ಆ್ಯಂಡ್ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಇಟ್ ಸಪೋರ್ಟ್ಸ್ ಮೀ ಅ ಲಾಟ್. ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.